ಉದ್ಯೋಗ ಮೇಳ ನಡೆಸ್ತಾ ಇದ್ದೀವಿ. ಇದರಲ್ಲಿ ಇವಾಗ ಆಲ್ರೆಡಿ 120 ಕಂಪ್ನಿಗಳು ಮೇಲೆ ರಿಜಿಸ್ಟರ್ ಆಗಿದೆ. 20,000 ಮೇಲೆ ಕೆಲಸಗಳು ಅವೈಲೇಬಲ್ ಇರುತ್ತೆ. ನಾನು ಮೀಡಿಯಾ ಅಡ್ರೆಸ್ ಮಾಡ್ತಾ ಇರೋದು ಇದು ರಿಜಿಸ್ಟ್ರೇಷನ್ ಜಾಸ್ತಿ ಆಗಲಿ, ಜನಗಳಿಗೆ ಗೊತ್ತಾಗಲಿ. ಇದರಲ್ಲಿ ವಿಶೇಷವಾಗಿ 10ನೇ ಕ್ಲಾಸ್ ಫೇಲ್ ಆಗಿರೋರು ಮತ್ತು 10ನೇ ಕ್ಲಾಸ್ ಪಾಸ್ ಆಗಿರೋರು ಮತ್ತು PUC ಮಾಡಿರೋರು ಅಂಥವ್ರಿಗೆ 5,000 ಮೇಲೆ ಕೆಲಸಗಳು, 5ರಿಂದ 10,000 ಕೆಲಸಗಳು. ಇನ್ನೂ ಕಂಪ್ನಿಗಳು ಬರ್ತಾ ಇದೆ, ರಿಜಿಸ್ಟರ್ ಆಗ್ತಾ ಇದೆ. ಜನರಲಿ ಏನಾಗುತ್ತೆ, ಉದ್ಯೋಗ ಮೇಳಕ್ಕೆ ಬರೋರು ಇಲ್ಲ ನಾನು ಡಿಗ್ರಿ ಆಗಿರಬೇಕು, ಇಂಗ್ಲೀಷ್ ಬರಬೇಕು, ಈ ಥರ ಎಲ್ಲ ಒಂದು ಕಾಂಪ್ಲೆಕ್ಸ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಟ್ಕೊಂಡು ಬರದೇ ಹೋಗ್ತಾರೆ. ಅದು ಆ ಥರ ಏನು ಕಾಂಪ್ಲೆಕ್ಸ್ ಇಲ್ಲದೇ ಇರಲಿ. ಇದು ವಿಶೇಷವಾಗಿ ಎಜುಕೇಷನ್ ಲೆವೆಲ್ ಕಮ್ಮಿ ಇದ್ರೂ ಕೂಡ ನಿಮಗೆ ಅವತ್ತಿನ ದಿವಸನೇ ಏನು ಇಂಟರ್ವ್ಯೂ ಕೂಡ ಆಗಿ ಪ್ಲೇಸ್ಮೆಂಟ್ ಕೂಡ ಆಗುವಂಥ ಅವತ್ತೇ ನಾವು ಬೈ ದಿ ಎಂಡ್ ಆಫ್ ದಿ ಡೇ ವಿಲ್ ಬಿ ರೋಲಿಂಗ್ ಔಟ್ ಆಫರ್ಸ್. ಏನು ಆ ಇಂಟರ್ವ್ಯೂ ಆಗಿ ಮತ್ತೆ ಅಲ್ಲಿ ಇಂಟರ್ವ್ಯೂ ಮಾಡಿ ಸೆಕೆಂಡ್ ರೌಂಡು ನೀನು ಬೇರೆ ಕಡೆ ಬಾ, ಈ ಥರ ಏನು ಅವ್ರಿಗೆ ದೆಲ್ ಬಿ ನೋ ಅದರ್ ಪ್ರೊಸೀಜರ್ಸ್. ಎಲ್ಲ ಪ್ರೊಸೀಜರು ಅವತ್ತೇ ಮುಗಿದು ಅವತ್ತು ಎಂಡ್ ಆಫ್ ದಿ ಡೇನೇ ನಾವು ಅವ್ರಿಗೆ ಆಫರ್ ಲೆಟ್ರ್ ಕೊಡಬೇಕಂತ. ಮತ್ತು 5,000 ಮಹಿಳೆಯರಿಗೆ ಕೂಡ ಇಲ್ಲಿ ಜಾಬ್ಸ್ ಇದೆ. ಸೊ ಇದೊಂದು ಬಹಳ ದೊಡ್ಡ ಗಾತ್ರದಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನವರು, ಅವರ ಚೇರ್ಮನ್ ಅವರು ಕೂಡ ಕಾಂತಾ ನಾಯಕ್ ಮೇಡಮ್ ಅವರು ಕೂಡ ಬಂದಿದ್ದರು. ಅವರು ಮೀಟಿಂಗ್ ಮಾಡಿ ನಮ್ಮ ಫುಲ್ ಅಡ್ಮಿನಿಸ್ಟ್ರೇಷನ್ ಪ್ರತಿಯೊಬ್ಬರು PDOದವರು ಮನೆಗೆ ಹೋಗಿ ಇದನ್ನು ನೋಡಿ ಫ್ಲೈಯರ್ಸ್ನ ಹಂಚ್ತಾ ಇದ್ದಾರೆ. ಅಲ್ಲಿ ಚನ್ನಪಟ್ಟಣದಲ್ಲಿ, ಬೇರೆ ಕಡೆ ನಮ್ಮ ಎಲ್ಲ ಕಮಿಷನರ್ಸು ಸ್ಕೂಲ್ಗಳು, ಕಾಲೇಜ್ಗಳಲ್ಲಿ ಹೋಗಿ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ಸ್ ತೊಗೊತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿ, ಮತ್ತೊಂದಿರಲಿ, ಪ್ರತಿಯೊಂದು ಇದರಲ್ಲಿ ಇದು ಫುಲ್ ತಾಲೂಕಿಗೆ ಸೀಮಿತ ಅಂತಿಲ್ಲ, ಬೇರೆ ತಾಲೂಕಿನವರು ಬರ್ಬೋದು. ಬಟ್ ಫಸ್ಟ್ ಪ್ರಿಫರೆನ್ಸ್ ಲೋಕಲ್ಲೇ ಇರೋರಿಗೆ ಚನ್ನಪಟ್ಟಣದವರು, ದೆನ್ ರಾಮನಗರದವರು. ಸೊ ದಯವಿಟ್ಟು ತಾವು ಇದನ್ನು ಒಂದು ಜನಗಳಿಗೆ ಮುಟ್ಟಿಸಿದ್ರೆ ಅವ್ರಿಗೆ ಉಪಕಾರ ಆಗುತ್ತೆ ಅಂತ ನಾ ಇಟ್ಕೊಳ್ಳಿ. ಎಲ್ಲಿ ನಡೆಯೋದು ಸರ್ ಪ್ಲೇಸ್? ಇಲ್ಲಿ ಗೌರ್ಮೆಂಟ್ PU ಫಸ್ಟ್ ಕಾಲೇಜ್ ಫಾರ್ ಬಾಯ್ಸ್ ಅದು ಚನ್ನಪಟ್ಟಣದಲ್ಲಿ. ಸೊ ಇದು ಫ್ಲೈಯರ್, ಇದು ಫ್ಲೈಯರ್. ಸರ್ ಟೈಮಿಂಗ್ಸ್ ಏನಿರುತ್ತೆ? ಟೈಮಿಂಗ್ಸ್ ಬೆಳಗ್ಗೆ 10 to 8 ರಿಜಿಸ್ಟ್ರೇಷನ್ ಶುರು ಆಗುತ್ತೆ. ಎಷ್ಟು ರಿಜಿಸ್ಟ್ರೇಷನ್ಸ್ ಇಟ್ಕೊಂಡಿದ್ದು ಮಾಡಿದಿರಲ್ಲ ಸರ್? ಈಗ ನಡೀತಾ ಇದೆ ಸರ್, ನಿನ್ನೆ ಸ್ಟಾರ್ಟ್ ಆಗಿದೆ. ಅಲ್ಲ ಅವತ್ತು ಕೌಂಟರ್ಸ್ ಎಷ್ಟು ಇಟ್ಕೊಳ್ಳಿ? ಕೌಂಟರ್ಸ್ ಆಲ್ಮೋಸ್ಟ್ 70 ರೂಮ್ಸ್ 70 ರೂಮ್ಸ್ ಇರುತ್ತೆ. ಒಂದೊಂದು ರೂಮಲ್ಲಿ ಒಂದೊಂದು ಕಂಪ್ನಿಗಳಿಗೆ 5 ರೂಮ್, ಕೆಲವು ಕಂಪ್ನಿ 4 ರೂಮ್ ಹಂಗೆ ಕೊಟ್ಟಿರ್ತೀವಿ ಇಂಟರ್ವ್ಯೂ ಮಾಡೋಕ್ಕೆ, ಅದಕ್ಕೆ. ಸೊ ಆನ್ ದಿ ಸ್ಪಾಟ್ ರಿಜಿಸ್ಟ್ರೇಷನ್ ಇರುತ್ತೆ. ಬಟ್ ಇವಾಗ ಸದ್ಯಕ್ಕೆ ಒಂದು 500 ರಿಜಿಸ್ಟ್ರೇಷನ್ ಆಗಿದೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಅಟ್ಲೀಸ್ಟ್ 10,000 ರಿಜಿಸ್ಟ್ರೇಷನ್. 10,000 ರಿಜಿಸ್ಟ್ರೇಷನ್ ಆಗಿ ಅಟ್ಲೀಸ್ಟ್ 2ರಿಂದ 3,000 ಮೇಲೆ ಕೆಲಸಗಳು ಕೊಡಬೇಕು ಅಂತ ನಮ್ಮ ಆಸೆ, ಅಥವಾ ಬಂದವ್ರಿಗೆಲ್ಲ ಕೊಡಬೇಕನ್ನೋದು ನಮ್ಮ ಆಸೆ, ಪ್ರೊವೈಡೆಡ್ ದೇ ಫುಲ್ಫಿಲ್ ದಿ ಕಂಪ್ನೀಸ್ ಕ್ರೈಟೀರಿಯಾ. ಬಟ್ ದಿಸ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ತಾನೆ ಸರ್? ಜಿಲ್ಲಾ ಮಟ್ಟದ ಉದ್ಯೋಗ. ಇದು ಹೆಡ್ ಕ್ವಾರ್ಟರ್ಸಲ್ಲಿ ಮಾಡಿದ್ರೆ ಚನ್ನಪಟ್ಟಣದಲ್ಲಿ ಮಾಡ್ತಾ ಇರುವಂಥ ಉದ್ದೇಶ ಏನು ಸರ್? ಅಲ್ಲ, ಅದು ಅಲ್ಲಿ ಇಟ್ ವಾಸ್ ಡಿಸೈಡೆಡ್ KSDC ಅವ್ರು ಮಾಡ್ತಾರೆ, ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವ್ರು ಬಂದಿದ್ದರು, ಅಲ್ಲಿ ನೋಡಿದ್ರು, ಅಲ್ಲಿ ರೂಮ್ಸ್ ಇದೆ ಅಂದರು. ಇಲ್ಲೂ ಗೌಸಿ ಅಂತ ತೊಗೊಬೋದಿತ್ತು, ಅಲ್ಲಿ ಗೌರ್ಮೆಂಟ್ ಇದ್ರದ್ದು ರೂಮ್ಸ್ ಇತ್ತು, ಅಲ್ಲಿ ಮಾಡ್ತಾರೆ. ಪ್ರಮುಖವಾಗಿ ಇವಾಗ ಆಲ್ರೆಡಿ ರಿಜಿಸ್ಟರ್ಡ್ ಹಿಂದೂಸ್ತಾನ್, ಕೋಕೋ-ಕೋಲಾ, ಬ್ರಿಟಾನಿಯಾ, JBM, ಟೊಯೋಟಾ, ಬಾಷ್ಕ್, ಡಿಸ್ಕಾನ್, ಇನ್ಫೋಸಿಸ್. ನೆನ್ನೆ ಕೂಡ ನಾನು ಇಂಡಸ್ಟ್ರೀಸ್ನೆಲ್ಲ ಕರೆಸಿದ್ದೆ, ಲೋಕಲ್ ಇಂಡಸ್ಟ್ರೀಸು. ಬಿಡದಿ, ಆರೋಹಳ್ಳಿಯಲ್ಲಿ ಇಂಡಸ್ಟ್ರೀಸು ಫಸ್ಟ್ ಏನೇ ಕೆಲಸಗಳು ಕೊಟ್ಟರು ಫಸ್ಟು ಸ್ಥಳೀಯರಿಗೆ ಕೊಡಬೇಕು. ಅಲ್ಲಿ ವೇಕೆನ್ಸೀಸ್ ಕೂಡ ಪಬ್ಲಿಷ್ ಮಾಡೋದು ನಮಗೆ ಫಸ್ಟ್ ಕೊಡಿ. ಇಲ್ಲಿ ಲೋಕಲ್ ಪಬ್ಲಿಷ್ ಮಾಡಿ, ಬೇರೆ ಕಡೆ ಎಲ್ಲೋ ಪಬ್ಲಿಷ್ ಮಾಡಬೇಡಿ, ಇಲ್ಲೇ ಲೋಕಲ್ನವ್ರಿಗೆ ಫಸ್ಟು ಅಂತ ಹೇಳಿ ನೆನ್ನೆನೂ ವಿ ಹ್ಯಾವ್ ಆಸ್ ಫಾರ್ ಕಂಪ್ಲೇಂಟ್ಸ್ ಪ್ರತಿಯೊಂದು ಕಂಪ್ನಿಯಿಂದ. ಇದರಲ್ಲೂ ಅವರು ಒಂದು 200 ಕೆಲಸ ಮೇಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಯಾರು ಆರೋಹಳ್ಳಿಯವರು, ಬಿಡದಿಯವರು. ನಾನು ಇನ್ನೊಂದೇನೆಂದರೆ ನಮ್ಮ ಹುಡುಗರು ಕೆಲಸ ಮಾಡೋಕ್ಕೂ ರೆಡಿ ಇರಬೇಕು ಎಲ್ಲ. ದಟ್ ಆಲ್ಸೋ ದೇ ಶುಡ್ ಆಲ್ಸೋ ಹ್ಯಾವ್ ಸಮ್. ಈಗ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಚನ್ನಪಟ್ಟಣದಲ್ಲಿ ಮಾಡ್ತಾ ಇರೋದ್ರಿಂದ ಈ ಆರೋಹಳ್ಳಿ, ಮಾಗಡಿ ಭಾಗದವ್ರಿಗೆ ದೂರ ಆಗಲ್ಲ ಸರ್? 8 ಕಿಲೋಮೀಟರ್ ಇದೆ. ಒಂದು ನೆಕ್ಸ್ಟ್ 2 ಬಸ್ ಸ್ಟಾಪ ಆಗಲ್ಲ ಸರ್. ಗೌರ್ಮೆಂಟ್ ಬೇರೆ ಸರ್ಕ್ಯುಲರ್ ಅಲ್ಲ, ಇದು ನಾವು ಮಾಡಿ ಇಲ್ಲ, ನಾವು ಮಾಡ್ತಿಲ್ಲ. KSDC ಇಂದ ಮಾಡ್ತಾರೆ. ಕರ್ನಾಟಕ ಸ್ಟೇಟ್ ನೋಡಿ, ಇಲ್ಲಿದೆ, ಕರ್ನಾಟಕ ಸ್ಟೇಟ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಅಫ್ಕೋರ್ಸ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವಿಲ್ ಕೋಆರ್ಡಿನೇಟ್. ಎವ್ರಿ ಲೋಕಲ್ ಸಪೋರ್ಟ್ ಯಾರು ಕೊಡ್ತಾರೆ? ನಾವೇ ಮಾಡಬೇಕು ಪ್ರತಿಯೊಂದು. ಸ್ಕಿಲ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ
ಆ್ಯಂಡ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವ್ರು ಟುಗೆದರ್. ಮಾಡ್ಬೋದು ಸರ್, ನೀವು ಏನು ಒತ್ತಡ ಇಲ್ಲ, ಯಾರಿಗೂ ಏನು ಒತ್ತಡ ಅವ್ರು ಇಲ್ಲ. ಮಾಡ್ಬೋದು, ಬಟ್ ನೀವು ಹೇಳ್ಬೋದು ಹೆಡ್ ಕ್ವಾರ್ಟರ್ಸ್ ಮಾಡಿ. ಯಾಕಂದ್ರೆ ಮಾಗಡಿಯಿಂದ ಬರ್ತಾರೆ, ಕುದೂರಿಂದ ಬರ್ತಾರೆ, ಆರೋಹಳ್ಳಿಯಿಂದ ಬರ್ತಾರೆ, ಅವರೆಲ್ಲರೂ ರಾಮನಗರ ದಾಟ್ಕೊಂಡು ಚನ್ನಪಟ್ಟಣಕ್ಕೆ ಹೋಗಿ, ಅದು ಯಾಕಂದ್ರೆ ಕೊನೆಯದು. ಅಂದರೆ ಇವಾಗ ಒಂದ್ಸತಿ ಏನಾಗುತ್ತೆ, ಹೆಡ್ ಕ್ವಾರ್ಟರ್ಸ್ ಅಂದರೆ ಎಲ್ಲ ಸೌಲಭ್ಯಗಳು ಹೆಡ್ ಕ್ವಾರ್ಟರ್ಸಲ್ಲಿ ಸಿಗುತ್ತೆ. ಒಂದ್ಸತಿ ಯು ಶುಡ್ ಗೋ ಟು ದ ಸಬ್ ಸೆಂಟರ್ಸ್ ಆಲ್ಸೋ. ಅದರಲ್ಲೂ ಒಂದು ಪಾಸಿಟಿವ್ ಇದಿದೆ. ಇವಾಗ ಫಾರ್ ಎಕ್ಸಾಂಪಲ್ ಕಲಬುರಗಿಯಲ್ಲಿ ಆಯಿತು, ಕಲಬುರಗಿಯಲ್ಲಿ ಆಗಲಿಲ್ಲ, ಇದು ಸೇಡಮಲ್ಲಿ ಆಯಿತು. ನಾಳೆ ನೀವು ಕೇಳ್ತೀರಿ ಮತ್ತೆ ಸೇಡಮಲ್ಲಿ ಯಾಕಾಯಿತು. ಸೇಡಮ್, ನಾನು ಕಲಬುರಗಿ DC ಇದೆ. ಸೇಡಮ್ ಅತ್ಯಂತ ಹಿಂದುಳಿದ ಭಾಗ ಎಲ್ಲ ಕಡೆ, ಟ್ರೈ ಲ್ಯಾಂಡ್ಸ್ ತುಂಬ. ಸೊ ಸೇಡಮಲ್ಲಾಗಿ 950 ಜನ ಕೆಲಸ ಸಿಕ್ತು. ಸೊ ದೇರ್ ಇಸ್ ಅದರ್ ವೇ ಆಫ್ ಲುಕಿಂಗ್. ಏನಿಲ್ಲ ಸರ್, ಇಷ್ಟು ಉಪಚುನಾವಣೆ ಇರೋದ್ರಿಂದ ಚನ್ನಪಟ್ಟಣದಲ್ಲಿ ಹಂಗಾಗಿ ಇಲ್ಲ, ಇಲ್ಲ.